ರೇ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ಇವತ್ತಿನ ದಿನ ಏನಪ್ಪ ಅಂದ್ರೆ ಮನಸ್ಸಿನಾಗ ಒಂದು ಭಾಳ ದಿನದಿಂದ ಒಂದು ಏನೋ ಮಾತಾಡ್ಬೇಕು ಅನ್ನೋದಿತ್ತು. ಆದರೆ ಅದ್ರ ಬಗ್ಗೆ ಮಾತಾಡೋದ್ರಿಂದ ಅಂತ ಸುಮ್ಮನೆ ಇದ್ದೆ. ಆದ್ರೆ ಈಗ ನಾನು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಏನಪ್ಪ ವಿಚಾರ ಅಂತಂದರೆ, ಭೂ ಸ್ವಾಧೀನ ವಿರೋಧಿ ಅಂತಂದರೆ ಈ ನಮ್ಮ ಬಿಡದಿ ಹತ್ರ ಸುಮಾರು ಒಂದು 10,000 ಎಕರೆಯನ್ನು ಇವತ್ತು ಸರ್ಕಾರದವ್ರು ವಶಪಡಿಸ್ಕೊಂಡು ಸೈಟ್ಗಳು ಮಾಡಬೇಕು, ಇಡೇ ಗ್ರೇಟ್ ಆಫ್ ದಿ ಬೆಂಗಳೂರು ಮಾಡ್ಬೇಕಂತೇಳಿ ಕೆಲವು ಜನ ಸಚಿವರು ಮತ್ತು MLAಗಳು ಸೇರ್ಕೊಂಡು ಇವತ್ತು ರೈತರ ಮೇಲೆ ಮಾಡಬಾರ್ದಂಥ ಒಂದು ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಅದನ್ನು ಏನು ಭೂಮಿ ಬೆಳೆಯೋದಿಲ್ಲ ಅಂಥೇಳಿ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾನೆ. ಇಲ್ಲಿಂದ ಅವ್ರ ಹೆಸರು ಬೇಡ. ಆದರೆ ಏನಪ್ಪ ಅಂತಂದರೆ, ಆ ಬಂಗಾರ ಬೆಳೆಯೋಂಥ ಭೂಮಿನ ತಗೊಂಡೋಗಿ ಇವತ್ತು ಬರಡು ಭೂಮಿ ಅಂತೇಳಿ ಕಳೀತಾಯಿದ್ದೀರಿ ಅಂತಂದರೆ ಅದು ಏನು ಹೇಳ್ಬೇಕು ಗೊತ್ತಿಲ್ಲ. ಎರಡನೇದು ಒಂದು ಸಣ್ಣ ಹುಡ್ರು ಯಾವ ಥರಪ್ಪ ಅಂತಂದ್ರೆ ಸುಮಾರು 5 ರಿಂದ 6 ವರ್ಷದಿಂದ ಕಚ್ಕೊಂಡು 60 ವರ್ಷದ ಮುದುಕರ ತನಕ ಇವತ್ತು ಆ ಭೂಮಿಯಲ್ಲಿ ಇವತ್ತೊಂದು ಜೀವನ ಮಾಡ್ತಿದ್ದಾರೆ. ಮಕ್ಕಳು ಮರಿ ಎಲ್ಲರೂ ಜೀವನ ಮಾಡ್ತಿದ್ದಾರೆ. ಸಾವಿರಾರು ಲಕ್ಷಾಂತರ ಲೀಟ್ರ್ ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ಬರ್ತಕ್ಕಂಥ ರಾಮನಗರದ ಹತ್ರ ಹೈಯೆಸ್ಟ್ ಹಾಲು ಬರೋಂಥದ್ದು, ಬೆಳೆ ಅಂಥದ್ದು, ಮತ್ತು ಪ್ರತಿಯೊಂದು ಬೆಳೆಯಂಥ ಒಳ್ಳೆ ಭೂಮಿಯನ್ನು ಇವತ್ತು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ 10,000 ಎಕರೆಯನ್ನು ಸುಮಾರು ಸಾವಿರಾರು ಜನ ರೈತರನ್ನ ಇವತ್ತು ಹಲಾಲ್ ಅನ್ನಿಸ್ತದಿರಲ್ಲ. ಯಾಕಂತಂದ್ರೆ ಅವ್ರ ಪರಿಸ್ಥಿತಿ ದಿವಸ ಬೆಳಗ್ಗೆದ್ದು ನಮಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಅವರು ಪಾಪ ಪ್ರತಿಯೊಬ್ಬರನ್ನು ಕೂಡ ಕೈಕಾಲು ಮುಗಿದು ಅಂಗಾಲು ಬೇಡಿ ಇವತ್ತು ಅವ್ರ ಭೂಮಿ ಉಳಿಸ್ಕೊಳಕ್ಕೆ ಒಂದು ಹೋರಾಟ ಮಾಡ್ತಿದ್ದಾರೆ. ಮೊನ್ನೆ ಒಂದು ಮನ ಕಲ್ಕೋಂಥ ದೃಶ್ಯ ಏನಪ್ಪ ಅಂತಂದ್ರೆ, ಸುಮಾರು 4 ವರ್ಷದಂಥ ಮಕ್ಕಳು ಕೂಡ ಒಂದು ವಿಡಿಯೋ ಮಾಡಿ ನಮ್ಮ ಭೂಮಿ ಇದು ನಮ್ಮ ತಂದೆಯರ ಜಮೀನು, ನಮ್ಮ ತಾಯಿಯರು ಆಡಿದಂಥ ಜಮೀನು, ಇವತ್ತು ನಮ್ಮ ಅಜ್ಜಿ ಇವತ್ತು ಇಲ್ಲಿ ನಾವು ಒಂದು ಸಮಾಧಿ ಮಾಡಿರ್ತಕ್ಕಂಥದ್ದು ಅಂತೇಳಿ ಪ್ರತಿಯೊಬ್ಬರು ಕೂಡ ಒಂದು ಕಣ್ಣೀರು ಇಡ್ತಿದ್ದಾರೆ, ಕಣ್ಣೀರ ಕೈ ತೊಳಿತಿದ್ದಾರೆ. ಯಾಕಂತಂದ್ರೆ ಅವರು ಒಂದು ತರಕಾರಿ ಬೆಳೀತಿದ್ದಾರೆ, ಪ್ರತಿಯೊಂದು ದವಸ ಧಾನ್ಯ ಬೆಳೀತಿದ್ದಾರೆ. ಇವತ್ತು ಇಡೀ ಬೆಂಗಳೂರಿಗೆ ಒಂದು ಒಳ್ಳೆಯ ಆಹಾರ ಕೊಡ್ಬೇಕಂತೇಳಿ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರೆ. ಸುಮಾರು 10,000 ಎಕರೆಗೆ ಎಷ್ಟು ಜನ ಜೀವನ ಮಾಡ್ತಿದ್ದಾರೆ. ಆದರೆ ನೀವು ಗ್ರೇಟರ್ ಬೆಂಗಳೂರು ಅಂತೇಳಿ ಅವರಿಗೆ ನಾವು ವರ್ಷಕ್ಕಿಷ್ಟು ಕೊಡ್ತೀವಿ, ನಿಮಗೆ ಅರ್ಧ ಸೈಟ್ ನಿಮಗೆ, ಅರ್ಧ ಸೈಟು ಸರ್ಕಾರಕ್ಕೆ ನಾವು ಮಾಡಿಲ್ಲ, ಯಡಿಯೂರಪ್ಪರು ಮಾಡಿರೋದು, BJP ಇದ್ದ ಮಾಡಿದ್ದು, JDS ಇದ್ದ ಮಾಡಿದ್ದು ಅಂಥೇಳಿ ಕತೆ ಕಟ್ಗೆಂತ ಅಷ್ಟು ಜನಗಳನ್ನು ಇವತ್ತು ಬೀದಿ ತಗೊಂಬಂದು ನಿಲ್ಲಿಸಿ ಒಂದು ಹೋರಾಟ ಮಾಡೋಕ್ಕೆ ನಿಂತ್ಕೊಂಡಿದ್ದೀರಲ್ಲ. ನಿಮಗೆ ಒಂದು ಸ್ವಲ್ಪನಾದರೂ ಮಾನವೀಯತೆ ಅಷ್ಟೇ ನಾನು ಕೇಳ್ಕೊಂತಾರದು. ಯಾಕಂದ್ರೆ ಬರುವಾಗ ಒಂಟಿ ನೀನು, ಹೋಗುವಾಗ ಒಂಟಿ ನೀನು, ತಂದಿರುವುದಾದ್ರೇನು, ಕಳೆದುಕೊಂಡಿರುವುದಾದ್ರೇನು, ಆದ್ರೆ ಬದುಕಿರೋವರೆಗೂ ಇವತ್ತು ಈ ಭೂಮಿ ಮಣ್ಣಿಗೋಸ್ಕರ ಬದುಕಿರ್ತೈತಿ. ಹಂಗಂತ ನಾವು ಲಕ್ಷ ಕೋಟಿ ಹೊಡೆದ್ರೂ ಕೂಡ 6 ಅಡಿ 3 ಅಡಿ ಜಾಗ ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂತಂದರೆ ಯಾವುದೇ ಮನುಷ್ಯನ ಶಾಪ ತಡ್ತಂದರೆ ಯಾರೂ ಕೂಡ ಉಳಿಯಲ್ಲ. ಆ ಸರ್ಕಾರದ ಹೆಸರು ಹೇಳೋದು ಬೇಡ, ಯಾರೂ ಕೂಡ ಉಳಿಯಲ್ಲ ಅಂದ ಮೇಲೆ ಅರ್ಥ ಮಾಡ್ಕೋಬೇಕು. ಒಂದು ಶಾಲೆಗೆ ಸಣ್ಣ ಹುಡುಗರು ಕೂಡ ನಮ್ಮ ಭೂಮಿಯನ್ನು ಉಳಿಸಿ, ನಮ್ಮ ನೆಲ ಉಳಿಸಿ ಅಂತೇಳಿ ಇವತ್ತು ಕೈ ಮುಗಿದು ಕೇಳ್ಕೊಂತದಾರೆ. ಅಂದ್ರೆ ಒಂದು ಸಹನೆಗೆ ತಾಳ್ಮೆ ಬೇಕು. ಯಾಕಂದ್ರೆ ಆ ತಾಳ್ಮೆ ಕಳ್ಕೊಂಡ ನಂತರ ಬೇರೆ ವಿಕೋಪಕ್ಕೆ ಹೋತಪ್ಪ ಅಂತಂದರೆ ಯಾರೂ ಕೂಡ ಉಳಿಯಲ್ಲ, ರೈತರು ಮುಂದೆ ಯಾರೂ ಉಳಿಯಲ್ಲ. ಯಾಕಪ್ಪ ಅಂತಂದರೆ ಅವನು ನಿಂತರೆ ಶಕ್ತಿ, ಅವನು ಭೂಮಿ ತಾಯಿ ಮಗ ಶಕ್ತಿ ಇದ್ದಂಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಭೂ ಸ್ವಾಧೀನ ವಿರೋಧನ ಕಾಯ್ದೆನ ಕಂಪ್ಲೀಟ್ ರದ್ದು ಮಾಡಬೇಕು. ಯಾಕಂತಂದ್ರೆ ಈ ಥರ ಪ್ರತಿಯೊಬ್ಬರು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಇವತ್ತು ರಾಜ್ಯ ಬೇಡ, ತಾಲೂಕು ಬೇಡ, ಏರಿಯಾ ಬೇಡ, ಕೇರಿ ಬೇಡ, ಎಲ್ಲರ ಹತ್ರ ಒಂದು ಮೊಬೈಲ್ ಇರ್ತೈತಿ. ಅಟ್ಲೀಸ್ಟ್ ಒಂದು ಮೆಸೇಜ್ ಆದ್ರೆ ಹಾಕ್ರಿ. ಯಾಕಂತಂದ್ರೆ ಇವತ್ತು ಸಾವಿರಾರು ಜನ ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಅವ್ರದ್ದು ಕೂಡ ಒಂದು ಜೀವನ, ನಮ್ಮದು ಕೂಡ ಒಂದು ಜೀವನ. ಗ್ರೇಟರ್ ಬೆಂಗಳೂರು ಬೇಡ, ಅವ್ರವ್ರ ಭೂಮಿ ಅವ್ರಿಗೆ ಇರಲಿ. 10,000 ಎಕರೆ ಅಂತ ಅಂದರೆ ಲಕ್ಷಾಂತರ ಗಿಡಗಳು ಇದ್ದಾವೆ. ಅಡಿಕೆ, ತೆಂಗು, ಬಾಳೆ, ಕಿತ್ಲಿ, ತರಕಾರಿ, ಸೊಪ್ಪು ಎಲ್ಲದೂ ಕೂಡ ಬೆಳೆಯಂಥ ನಮ್ಮ ರೈತರಿಗೆ ದಯವಿಟ್ಟು ನೀವು ಅವರಿಗೆ ಸಹಕಾರ ಮಾಡಿಸ್ರಿ, ಉಳಿಸ್ರಿ. ಯಾಕಂತಂದರೆ ದ ಗ್ರೇಟರ್ ಬೆಂಗಳೂರಿಗಿಂತನೂ ನಮ್ಮ ರೈತರ ಹಿತ ಕಾಪಾಡ್ರಿ. ಯಾಕಂತಂದ್ರೆ ಇವತ್ತು ನಮಗೆ ರೇಟ್ ಸಿಕ್ಕಲ್ಲ ಅಂತಂದ್ರೆ ನಾವು ಏನೋ ಬದುಕಲ್ಲ, ನಾವು ಸಾಯಲ್ಲ, ಆದರೂ ಬದುಕಿ ನಾವು ಬಾಳ್ತೇವೆ. ಆದರೆ ದಯವಿಟ್ಟು ಇದೊಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಸೈಟ್ ಮಾಡೋದಾಗಲಿ, ಏನೇ ಒಂದು ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದಿನ ಗುಣ ಭಾಳ ದಂಗೆ ಹೇಳೋಂಥ ಒಂದು ಸನ್ನಿವೇಶ ಬರ್ತೈತಿ. ದಯವಿಟ್ಟು 10,000 ಎಕರೆನ ನೀವು ಉಳಿಸ್ಲೇಬೇಕು, ನಮ್ಮ ರೈತರನ್ನ ಬೆಳೆಸಲೇಬೇಕು. ಅದನ್ನು ಕೂಡಲೇ ಕೈ ಬಿಡ್ಬೇಕಂತೇಳಿ ನಿಮಗೆ 2 ಕೈಯನ್ನು ಸುಮಾರು 1 ಕೋಟಿ ಸಲ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬ ನಮ್ಮ ರೈತರು ಅಂತ ಯಾರದಿರ ಅವರೆಲ್ಲರೂ ಆ ಗ್ರೇಟರ್ ಬೆಂಗಳೂರು ಬಗ್ಗೆ ಸ್ವಲ್ಪ ತಿಳ್ಕೊಂಡಾದ ನಂತರ ಅವರಿಗೆ ತಿಳಿ ಹೇಳಂಗೆ ನಿಮ್ಮ ವಾಟ್ಸಪ್ ಮುಖಾಂತರ, ನಿಮ್ಮ ಸ್ಟೇಟಸ್ ಮುಖಾಂತರ ಒಂದು ಸುದ್ದಿ ಮೂಡಿಸೋಂಥದ್ದು ಮಾಡಿರಿ. ಯಾಕಂತಂದರೆ ಇವತ್ತು ಕಳೆದೋಕ್ಕೆ ಭೂಮಿಗೆ ಅವರು
ನಾಳೆ ಇಸ ಕುಡ್ದು ಸಾಯೋಂಥ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಬರ್ತೈತಿ. ಯಾಕಂದ್ರೆ ಸುಮಾರು 16-17 ಹಳ್ಳಿಗಳು ಇವತ್ತು ಹೋಗ್ತಾ ಇದಾವೆ. ದಯವಿಟ್ಟು ಆ ಭೂಮಿಯನ್ನು ಉಳಿಸಿ, ಜಲನ ಉಳಿಸಿ, ಜನನೂ ಉಳಿಸಿ ಅಂತ ಕೇಳ್ಕೊಂತ. ಯಾಕಂತಂದ್ರೆ ಇವತ್ತು ಏಟಿದ್ರೂ ಭೂಮಿ ತಾಯಿ ಮುಂದೆ ಎಲ್ಲ ಸೊನ್ನೆನೇ. ಆದರೆ ಅವ್ರ ಜಮೀನು ಅವ್ರಿಗೆ ಇರಲಿ ಅಂತೇಳಿ ಭೂ ಸ್ವಾಧೀನ ವಿರೋಧ ಕೈ ಬಿಡ್ಬೇಕಂತೇಳಿ ನಾನು ನಿಮ್ಮ ಹಸಿರು ಶಾಲೆ ಚಂದ್ರಣ್ಣ 100 ಸಲ ಕೈ ಮುಗಿದು ಕೇಳ್ಕೊಂತಾನೆ. ಇದನ್ನು ಪ್ರತಿಯೊಬ್ಬರು ಅಲ್ಲಿ ಮುಟ್ಟೋ ತನಕ ಶೇರ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ. ನಿಮ್ಮ ಮುಖಾಂತರ ಯಾವ್ದಾರ ರೂಪದಾಗ ಹೇಳ್ಬೇಕಂತೇಳಿ. ನಮಸ್ಕಾರ.